ಸ್ಮರಿಸುತ್ತಾ ಆ ಒಂದು ಬಸವ ಬೆಳಕಲ್ಲಿ ಬೆಳಗಾಗಿರ್ತಕ್ಕಂಥ ಶರಣ ಸಂತ ಮಹಾಂತರೆಲ್ಲರನ್ನು ನೆನೆಯುತ್ತಾ ನಾಡಿನ ಎಲ್ಲ ಶರಣ ಸಂತ ಮಹಾಂತರನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮ ಶಶಿಕಲಾ ನೀಲಕಂಠಪ್ಪ ದಂಪತಿಗಳ ಪುತ್ರರಾಗಿರ್ತಕ್ಕಂಥ ಈವರ ಒಂದು ಶುಭಾರಂಭ ಕಾರ್ಯಕ್ರಮದ ನಿಮಿತ್ತ ನಾವು ನೀವುಗಳೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ವೀರಕಿಶಾನಂದ ಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಅನಂತ ಪೂರ್ವಕ ಸ್ವಾಗತ ಶರಣಬಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಸವನ ಭಾಗ್ಯವರ ಇನ್ನೊಬ್ಬ ಪೂಜ್ಯರು ಸಹಿತ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸಹ ಅನಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈಗಾಗಲೇ ನೂತನ ದಂಪತಿಗಳು ಸಹಿತ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶಶಿಕಲಾ ನೀಲಕಂಠಪ್ಪ ದಂಪತಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ವಧುವಿನ ತಂದೆ ತಾಯಿಯಾಗಿರ್ತಕ್ಕಂಥ ನಿಸರ್ಗ ಇವರ ತಂದೆ ತಾಯಿಯಾಗಿರ್ತಕ್ಕಂಥ ಶರಣಶ್ರೀ ಪುಷ್ಪ ಅವರು ಶರಣ ಕೃಷ್ಣ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಧನಲಕ್ಷ್ಮಿ ಇವರ ತಾಯಿಯಾಗಿರ್ತಕ್ಕಂಥ ರಾಜೇಶ್ವರಿ ಇವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಪಿ ರುದ್ರಪ್ಪನವರು ಕೊಡದಿಂದ ಇವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಈಗ ದಯವಿಟ್ಟು ಎಲ್ಲರ ಶಾಂತತೆಯನ್ನ ಕಾಯ್ಕೊಳ್ತಾ ಅವರು ವೇದಿಕೆ ಕೂರಿಸೋರು ದಯವಿಟ್ಟು ಈಗ ಹೇಳಿದಂತ ಎಲ್ಲ ಮಹನೀಯರು ವೇದಿಕೆಯನ್ನ ಅಲಂಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಈಗ ಮೊದಲನೇದಾಗಿ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಮೊದಲನೇದಾಗಿ ವಚನ ಪ್ರಾರ್ಥನೆ ಸಂಗೀತ ಕಲಾ ಬಳಗದವರಿಂದ ಎಲ್ಲ ಪುರಾತನರು ಆಮೇಲೆ ಮಾಡಂತ ಕೂಡ್ಸ್ರಿ ಆಮೇಲೆ ಮಾಡಂತ ಕಾರ್ಯಕ್ರಮ ಕೂತ್ಕೊಡ್ರಮ್ಮ ಕುಂತ್ರಿ. ಅವ್ರ ಬೀಗರಂಕಾರಿ ಯಾರು ಅವ್ರು ಹೇಳಿದಾರ ಪುಷ್ಪ ಮತ್ತೆ ಅವರು ಕೃಷ್ಣ ಅವರು ರಾಜೇಶ್ವರ ಅವ್ರು ಯಾರು ಕಾರ್ಯ ಕೂಡಬೇಕಿಲ್ಲ ಯಾಕೆ ಬಂದ್ರೆ ಇಲ್ಲ ಅರ್ಧ ಗಂಟೆ ಕೂಡ್ಬೇಕು. ಯಾಕಂದ್ರೆ ಕಾರ್ಯಕ್ರಮ ಇರ್ತಿಂದ ಆಮೇಲೆ ಪುಷ್ಪಾರ್ಪಣೆ ಒಂದು ಅರ್ಧ ಗಂಟೆ ಕೂಡ್ಬೇಕು. ಹಾ ಕೂಡ್ರಿ ಒಂದು ಅರ್ಧ ಗಂಟೆ ಕೂಡ್ರಿ ಆಮೇಲೆ ಬರುತ್ತೆ. ಇನ್ನೊಂದೈತೆ ಏನ್ ಮಾಡೋದು ಕ್ರಿಯೆ ಮಾಡಿ ಮುಗಿಸ್ಬಿಡ್ತಾರ. ಆಮೇಲೆ
ಜನ ನಾವು ಏನಂತೀವಿ ಸಮಯ ಲೇಟ್ ಆಗ್ಬಿಡ್ತಾರೆ 2 ಗಂಟೆ ಆಗ್ಬಿಡ್ತಾರೆ ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಂಗೀತ ಕಲಾವಿದರಿಗೆ ಅನಂತ ಶರಣಾರ್ಥಿಗಳು. ಈಗ ದಯವಿಟ್ಟು ಎಲ್ಲರೂ ಶಾಂತ ರೀತಿಯನ್ನ ಕುಳಿತುಕೊಳ್ಬೇಕಾಗಿರುವಂತೆ ಯಾವುದೇ ಅನುಭವವನ್ನು, ಯಾಕಂದ್ರೆ ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನೇರವಾಗಿ ಕ್ರಿಯಾಚರಣೆಗೆ ಬರಲಾಗ್ತಿದೆ. ದಯವಿಟ್ಟು ವಧುವಿನ ಮತ್ತು ವರನ ತಂದೆ ತಾಯಿಗಳು ವೇದಿಕೆಯನ್ನ ಆಗಲು ಅಲಂಕರಿಸಬೇಕಾಗಿರುವಂತೆ. ಯಾಕೆಂದ್ರೆ ಅವರ ಜಂಗಮ ಯಾವುದು ಮನಸ್ಸಿಗೆ ಒಳಿತನ್ನು ಬಯಸಿದೆಯೇ ಅದು ಜಂಗಮ. ಇಷ್ಟಂತನೆಲ್ಲ ಮಾಡಿದ್ರು ಅವರು. ಜಂಗಮ ಅಂದ್ರೆ ಯಾರು ಇಡೀ ಸೃಷ್ಟಿಗೆ ಇನ್ನೊಬ್ಬರಿಗೆ ಒಳಿತನ್ನು ಬಯಸ್ತಾ ಇದ್ದಾರೋ ಅವರೇ ಈಗ ಸಮಯ ಹೇಳಿಕೊಟ್ಟಂತ ಮಾತು. ಅದಕ್ಕಾಗಿ ವರನ ತಂದೆ ತಾಯಿಗಳಾಗ್ಲಿ ವಧುವಿನ ತಂದೆ ತಾಯಿಗಳಾಗ್ಲಿ ತಮ್ಮ ಮಕ್ಕಳನ್ನ ಬೆಳೆಸಬೇಕಾದ್ರೆ ಎಷ್ಟು ತಮ್ಮ ರಕ್ತವನ್ನು ಹರಿಸಿ ಅವ್ರು ಬರ್ತಾರೆ ಸರ್, ಆ ಮಕ್ಕಳನ್ನ ಬೆಳೆಸಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಸಹಿತ ಸ್ವಾರ್ಥ ಇರೋದಿಲ್ಲ. ಅದಕ್ಕಾಗಿ ವಧುವರರ ದೃಷ್ಟಿಯಿಂದ ಯಾರು ಜಂಗಮರು ಅಂತಂದ್ರೆ ಅವರು ಮೊದಲು ಅವರ ತಂದೆ ತಾಯಿಗಳೇ ಜಂಗಮರು. ಈ ರೀತಿ ನಾವು ಅವರ ಪಾಠ ಹೇಳಲಾರ್ದಕ್ಕಾಗಿ ಏನಾಗಿದೆ ಅಂದ್ರೆ ಇವತ್ತಿನ ವೃದ್ಧರನ್ನ ತಂದೆ ತಾಯಿಗಳನ್ನ ಮಕ್ಕಳು ಏನಾಗಿದೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಕಾರಣ ಅವರನ್ನ ನಾವು ಜಂಗಮ ಅಂತ ಮಕ್ಕಳಿಗೆ ಹೇಳೇ ಇಲ್ಲ. ಆ ಕಾರಣಕ್ಕೆ ದಯವಿಟ್ಟು ನೆನ್ಪಿಟ್ಕೊಳ್ರಿ, ಮೊದಲೇ ಜಂಗಮ ಯಾರಂತಂದ್ರೆ ಅವರ ತಂದೆ ತಾಯಿಗಳು. ನಂತರದಲ್ಲಿ ಅವರಿಗೆ ಮಾರ್ಗವನ್ನ ತೋರಿಸಿಕೊಟ್ಟಂತ ಗುರು ಹಿರಿಯರಾಗ್ತಾರೆ ಹೊರತು ಮೊದಲು ತಂದೆ ತಾಯಿಗಳೇ ಜಂಗಮ ಅಂತಕ್ಕಂಥ ಒಂದು ನೆಲೆಯಲ್ಲಿ ಬಸವ ಭಾವಚಿತ್ರಕ್ಕೆ ಪೂಜೆ ಮಾಲಾರ್ಪಣೆ ಕೇಳ್ತಾ ಇರ್ತೇವೆ. ನೂತನ ದಂಪತಿಗಳು ಬಂದು ಮಾಲಾರ್ಪಣೆ ಮಾಡಬೇಕು. ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪ್ಪುದನ್ನ ಸಂಗನ ಬಸವ ಬೋಯಂಬಲ್ಲಿಯನ್ನ ಬೋಹರಿಯಿತ್ತು ಸೋಯಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವುದೇ ಒಂದು ಚೈತನ್ಯಾತ್ಮಕನಾದನು. ಇಂತಿ ಬಸವಾಕ್ಷರ ತ್ರಯಗಳನ್ನ ಸರ್ವಾಂಗದಲ್ಲಿ ತೊಳೆದು ಬೆಳಗುವುದ ಕಂಡು ಆನೋ ನೀನು ಬಸವ ಬಸವ ಎಂದು ಬದುಕಿದವು ಕಾಣ ಗುರುವೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲ ಈಗ ಪಾದ ಪೂಜೆ ಮಾಡಿಸ್ಬಿಡ. ಜಂಗಮ ಪಾದ ಪೂಜೆಯನ್ನ ಮಾಡೋರು ಮತ್ತು ಅದೇ ಜೊತೆಗೆ ಪೂಜ್ಯರನ್ನ ತಂದೆ ತಾಯಿಗಳನ್ನ ನೂತನ ವಧುವರರು ಪಾದ ಪೂಜೆ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ. ಈಗ ಪಾದ ಪೂಜೆ ಹೌದು ಬರ್ರಮ್ಮ ಬರ್ರಮ್ಮ ಸಣ್ಣದ ಇಬ್ರು ಗಂಡ ಮಾಡಿಸ್ಬಿಡಮ್. ಇಲ್ಲ ಐತಮ್ಮ ಐತಮ್ಮ ತೆಗಿತಾಳ. ಬರ್ರಿ ಬರ್ರಿ ನೀವು ಆ ಕಡೆ ಇಬ್ರು ಕಡೆ ಬರ್ರಿ. ವಿಭೂತಿ ಪುಷ್ಪ ಆದ್ರೆ ವಿಭೂತಿ ಪುಷ್ಪ ಕೊಡ್ರಿ. ಬೋಟ್ ತೆಗಿಯೋದು ಬೋಟ್ ನೀರ್ ಹಾಕಿ ಮಾಡಿ ಪುಷ್ಪಾರ್ಪಣೆ ಮಾಡ್ರಿ ಪಾದಗಳಿಗೆ. ಬಂದ್ರ
ನೀವು ಕೂಡ್ರಿ ಹಿಂದೆ ಬರ್ರಿ ಆ ಕಡೆ ಬರಂಬ ಆ ಕಡೆ ಕೂಡ್ಸಂಬ್ರಿ ಅಲ್ಲ ನೀವಾರ ಆ ಕಡೆ ಬರಂಬ ಆ ಕಡೆ ಬರ್ರಿ ಆ ಕಡೆ ಬರ್ರಿ ಪುಷ್ಪ ನಮಸ್ಕಾರ ಮಾಡ್ರಿ ನಮಸ್ಕಾರ ಮಾಡ್ರಿ ಅಷ್ಟ ಆಯ್ತು ಇವ್ರದನ್ನ ಇವನ್ ಜಂಡ್ ಹಿಡ್ತಾರ್ರಿ ಅದ ಒಳಗ್ದಬ್ರು ಒಳಕ್ಕವನ ಆ ಕಡೆ ಒಬ್ರು ಮಾಡಿಸಿ ಕಡೆ ಒಬ್ರು ಮಾಡಿಸಿ ಅಲ್ಲ ಏನ್ ಮಾಡಿ ಇರ್ತಾವ ಒಂದ್ಸರಿ ಆಟ ನೀರ್ ತರ್ತಾರೆ ಕೊಡ್ರಿ ಆ ಕಡೆ ಕೊಡ್ರಿ ನಿಮ್ದೊಂದು ತಿರ್ಕಡಪ್ಪ ಗಂಡನ ತಂಗಿ ತಯಾರಿ ಬೇರೆ ಬೇರೆ ತಾಯಿ ಪುಷ್ಪ ನಮಸ್ಕಾರ ಮಾಡಿ ಈಗ ತಕ್ಕಾಡ್ರಿ ಇಬ್ಬರು ತಕೊಂಬಿಡ್ರಿ ಕೂಡ್ರಿ ಆಯ್ತು ಭಾವದ ಕಾರ್ಯಕ್ರಮ ಮಾಡಿಸಿ ಭಾವದ ಕಾರ್ಯಕ್ರಮ ಈಗ ಅದೇ ಅಭ್ಯರ್ಥಿ ಮಾಡಿಸ್ಬಿಡು ಭಾವದ ಭಾವದಕ್ಕೆ ಸಂಗೀತ ನೀವು ಹೇಳಂಗೆ ಅಂಬರೀಷ ಹಂಗ ಆಡುತ್ತೆ ಒಂದ್ ಸೆಕೆಂಡ್ ಹಂಗ ಕಂಟಿನ್ಯೂ ಮಾಡೋಣ ನೀವು ಆಡ್ರಿ ಕಂಟಿನ್ಯೂ ಮಾಡ್ರಿ
ಅವ್ರು ವಿರುದ್ಧ ಮಾಡಿಸ್ಬಿಡಾರೆ. ಹೇಳ್ರಿ ವಿಭೂತಿ ನೀವು ವಿಭೂತಿ ಬೇರೆ ನಮ್ಮ ಒಬ್ರಿಗೆ 3 ಗಂಟೆ ಹಿಂಗೆ ನೀವು ಇಲ್ಲ ಕಟ್ಟಬೇಕು ಇನ್ನೊಂದು ಕಟ್ಟಬೇಕು. ಪಂಡಿತ ಸಿದ್ದರಾಮ ಜಂಬಲಿಗೆ ಅವರು ಅವೆಲ್ಲ ಬಿಡಿಸ್ಬೇಕು ಪಂಡಿತ ಸಿದ್ದರಾಮ ಜಂಬಲಿಗೆ ಹಾಗಾಗಿ ದೇವರೇ ಅವರಿಗೆ ಕೊಟ್ಟಿದ್ದಾರೆ. ಆ ಕಲಾವಿದರಿಗೆ ಮತ್ತೆ ಭಕ್ತಿಯ ಈಗ ಅಷ್ಟಪುಷ್ಪದಳವನ್ನ ತಂದೆ ತಾಯಿಗಳು ಬರ್ರಿ ರಂಗಪ್ಪಣ ಬರ್ರಿ ಅಲ್ಲ ಬರ್ರಿ ಬರ್ರಿ. ಹಾ ಹೊರಗನೆ ಕೊಯ್ದಲ್ಲಪ್ಪ. ಬರ್ರಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಈ ಕಡೆ ಬರ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ದಯವಿಟ್ಟು ತಂದೆ ತಾಯಿಗಳು ಹಿರಿಯರು ಎಲ್ಲರೂ ಸಹಿತ ನಾವು ಓಂ ಶ್ರೀ ಗುರು ಬಸವಲಿಂಗಾಯ ದಂಪತಿಗಳಿಗೆ ಪುಷ್ಪದಳ ಹಾರೈಸಬೇಕಂತ ಕೇಳ್ಕೊಳ್ತೇನೆ. ಇದು ಚನ್ನಬಸವಣ್ಣನವರ ವಚನದ ಆಧಾರದ ಅಡಿಯಲ್ಲಿ ಇಂಥದೊಂದು ಅಷ್ಟಪುಷ್ಪ ದಳವನ್ನು ಮಾಡ್ಕೊಳ್ಬೇಕು. ನಾನು ಹೇಳಿದ ಮೇಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹೇಳಿ ಎಂದರು ಎಲ್ಲರೂ ಹೇಳ್ಬೇಕು. ನಾವು ಎಲ್ಲರೂ ಹೇಳ್ಬೇಕು. ನೀವು ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಬರ್ರಿ ಬರ್ರಿ.
ಗುರು ಬಸವಲಿಂಗಾಯ ನಮಃ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ ಪರಿಣಾಮವಿಲ್ಲ, ಪ್ರಯೋಜನವಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೊರಕೊಳ್ಳದು ನೋಡ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೆಂತೆಂದಡೆ ಓಂ ಶ್ರೀ ಗುರು ಬಸವಲಿಂಗಾಯ. ಬರ್ರಿ. ಸರ್ವ ಜೀವಂಗಳಲ್ಲಿ ಜೀವ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಹಂಕಾರ ಹೊರತು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ವ್ಯಾಪಾರ ಒಳೆದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದುರ್ಭಾವ ಪ್ರಕೃತಿಯ ನಳಿದು ಸದ್ಭಾವವಿಡಗೊಂಡಿರಬಲ್ಲಡೆ ಪಂಚಮ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಪ್ರಪಂಚ ಒಳೆದು ಶಿವಜ್ಞಾನ ಎಡೆಗೊಂಡಿರಬಲ್ಲಡೆ ಅಷ್ಟಮ ಪುಷ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂತಿ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೋಡಲ ಚನ್ನ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಪುಷ್ಪ ಆರತಿ ಕೊನೆಯ ಕಾರ್ಯಕ್ರಮ ಪುಷ್ಪಾರತಿ ಆಗ್ತಾ ಇದೆ. ದಯವಿಟ್ಟು ಷಟ್ಸ್ಥಲ ದ್ಯೋತಕವಾಗಿ ಈ ಪುಷ್ಪಾರತಿಯನ್ನ ಮಾಡ್ತಾ ಇದ್ದಾರೆ. ಈಗ ವಚನ ಶುಭವಾಗಲಿ, ಶುಭವಾಗಲಿ. ಹಾ ಇಬ್ಬರು ಬೆಳಕಂತ ಹಂಗ ಮಾಡ್ತಾರೆ. ಈಗ ಬೆಳೆ ಬಿಡ್ರಿ, ಆಡ ತಂದು ಬೆಳೆ ಬಿಡ್ರಿ. ಹಂಗ ಅದನ್ನ ಕೂಡ ಬೆಳೆ ಬಿಡುತ್ತೆ. ಯಾರು ಬೆಳೆದಿರಿ
ಶುಭವಾಗಲಿ ನವದಂಪತಿಗಳಿಗೆ. ಇದು ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ. ಶುಭವಾಗಲಿ ಶುಭವಾಗಲಿ ನವದಂಪತಿಗಳಿಗೆ. ವಿಶ್ವಗುರು ಬಸವಾಯಕ್ಷೆ ಸಡಲಿರಲಿ ನಿಮಗೆ ಸಡಲಿರಲಿ ನಿಮಗೆ ಸಡಲಿರಲಿ ನಿಮಗೆ. ಶುಭವಾಗಲಿ 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 ನವದಂಪತಿಗಳಿಗೆ ನವದಂಪತಿಗಳಿಗೆ. ಶುಭವಾಗಲಿ ನವದಂಪತಿಗಳಿಗೆ. ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಜಯಗುರು ಬಸವೇಶ ಶರಣ ಶರಣಾರ್ಥಿ. ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಬಂದು ನಾವು ಶುಭ ಹಾರೈಸಿ ಒಂದು ನಿಮಿಷ ಕೊನೆಯದಾಗಿ ಹಾರಗಳನ್ನ ಮಾಡ್ಕೊಳ್ಳೋಕೆ ಈಗಾಗಲೇ ಬೆಳಗ್ಗೆ 6 ಗಂಟೆ ಆಗಿದೆ. ಆದ್ರೆ ಮತ್ತೊಮ್ಮೆ ಸಿದ್ಧ 6 ಗಂಟೆ ಆಗಿದೆ ಅಂತಕ್ಕಂಥ ಒಂದು ಯಾರು ಶರಣರದು ದಾಟಿ ಕೀರ್ಕರಲ್ಲ ಇಲ್ಲಿ ವೇದಿಕೆಯಲ್ಲಿದೆ. ಯಾರಾದ್ರೂ ಶರಣರು ಕೀರ್ಕರದಿದ್ರೆ ದಯವಿಟ್ಟು ಆ ಶರಣರು ಬಂದು ಇಲ್ಲಿಯನ್ನು ಅಲ್ಲೇ ಕಳ್ಸ್ಬಿಡಮ್ರ. ಇಲ್ರಿ ಫೋಟೋ ತೆಗ್ಸಿ ದಾರಿ ಇಲ್ರಪ್ಪ, ಈಗ ಎಲ್ಲ ಇಲ್ಲಿಗೆ ಕಳ್ಸ್ಬೇಕು. ದಾರಿ ಇಲ್ರಪ್ಪ ಎಲ್ಲ. ದಯವಿಟ್ಟು ಯಾರು ನಂತರ ತಾವು ಫೋಟೋ ತೆಗೆಸಿಕೊಳ್ಳಬಹುದು. ಈಗ ನೂತನ ದಂಪತಿಗಳು ನಮ್ಮ ಹತ್ತಿರನೇ ಬರ್ತಾರೆ. ದಯವಿಟ್ಟು ಕಾರ್ಯಕರ್ತರು ಸ್ವಲ್ಪ ದಾರಿ ಮಾಡಿಕೊಡಬೇಕು ಮತ್ತು ಎಲ್ಲರಿಗೆ ಪುಷ್ಪವನ್ನು ನೀಡಬೇಕು. ದಯವಿಟ್ಟು ಎಲ್ಲರಿಗೂ ಪುಷ್ಪವನ್ನು ನೀಡ್ತಾ ನೂತನ ದಂಪತಿಗಳನ್ನ ಅಲ್ಲಿ ತನಕ ಕರೆದುಕೊಂಡು ಹೋಗಿ ಮತ್ತೆ ಕರೆದುಕೊಂಡು